ಸ್ಮಾರ್ಟ್ ಐ ಗ್ಲೋಸಿ ಟೈಲ್ಸ್ 6x4 ಈ ಸೈಜಲ್ಲಿ ಇದು ಗ್ರಾಹಕರಿಗೆ ದೊರಕ್ತದೆ. ಟೈಲ್ಸ್ಗಳನ್ನು ತಗೊಂಡೋದ್ದರಿಂದ ನಾನು ಒಬ್ಬ ಗ್ರಾಹಕನಾಗಿ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬ್ಯಾಂಕ್ ಉದ್ಯೋಗವನ್ನೆಲ್ಲ ಬಿಟ್ಟು ಸ್ವಂತ ಈ ಗ್ರಾನೈಟ್ ಉದ್ಯಮಕ್ಕೆ ಕಾಲಿಟ್ಟವರು. ನಾವು ಆಗ ನೆನೆಸದ ರೀತಿಯಲ್ಲಿ ಎದ್ದು ನಿಂತಿದ್ದಾನೆ, ಗೆದ್ದು ಬೀಗಿದ್ದಾನೆ. ಏನ್ ಗೊತ್ತಾ, ಒಬ್ರು ಮನೆ ಕಟ್ತಾ ಇರ್ತಾರೆ. ಆ ಮನೆಗೆ ಸಡನ್ ಆಗಿ ಇಬ್ರು ಗೆಸ್ಟ್ಗಳು ಬರ್ತಾರೆ. ನಮ್ಮೂರಿನ ಆಡು ಭಾಷೆಯಲ್ಲಿ ಅವ್ರು ಕೇಳ್ತಾರೆ, ಮನೆ ಬಾಗಿಲೈ ಕಟ್ಟಡ ಮಾರೆಯ ಟೈಲ್ಸ್ ಎಲ್ಲಿಂದ ತಕೊಂಬಂದ ಅಂತ, ಕಾಸರಗೋಡ ಅಂತ ಕ್ವಶನ್ ಮಾಡ್ತಾರೆ. ಆಗ ಆ ಮನೆಯ ಮಾಲಕರು ಹೇಳ್ತಾರೆ, ದೂರದ ಕಾಸರಗೋಡಿಗೆ ನಾನು ಹೋಗಿಲ್ಲ, ನಮ್ಮ ಊರಿನ ನಮ್ಮ ಸುಳ್ಳಿದ ಮೊಗರ್ಪಣೆಯ ಈ ಒಂದು ಬಲ್ದೇವ್ ಟೈಲ್ಸ್ ನಿಂದ ಈ ಟೈಲ್ಸ್ಗಳನ್ನ ತಗೊಂಬಂದೆ ಅಂತ ಆನ್ಸರ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಊರಿನ ಮೊಗರ್ಪಣೆಯ ಬಲ್ದೇವ್ ಟೈಲ್ಸ್ ಅಂಡ್ ಗ್ರಾನೈಟ್ ನಲ್ಲಿ ಈಗ 10 ವರ್ಷದ ಸಂಭ್ರಮ. ಸೊ ಹಾಗಾಗಿ ಸಾಕಷ್ಟು ಟೈಲ್ಸ್ ಗಳನ್ನ ಇಲ್ಲಿ ಲಾಂಚ್ ಮಾಡಿದ್ರ ಜೊತೆಗೆ ಸಾಕಷ್ಟು ದೂರದ ಊರಿಗಿಂತ ಇಲ್ಲಿ ಒಳ್ಳೆಯ ಡಿಸ್ಕೌಂಟ್ ಕೊಡ್ತಾರೆ. ಸೊ ಹಾಗಾಗಿ ಇವತ್ತು ಕಾರ್ಯಕ್ರಮ ಇದೆ, ಏನೇನು ನಡೆಯುತ್ತೆ ತೋರಿಸ್ತೀನಿ ಬನ್ನಿ. 7 ಬಣ್ಣಗಳಲ್ಲಿ ಬಲ್ದೇವ್ ಟೈಲ್ಸ್ ಮಳಿಗೆಯಲ್ಲಿ ಸ್ಪರ್ಧಾತ್ಮಕ ದರ ಹಾಗೂ ಉತ್ತಮ ಸರ್ವಿಸ್ನೊಂದಿಗೆ ಗ್ರಾಹಕರಿಗೆ ನೀಡಲಿಕ್ಕಿದ್ದಾರೆ. ಈ ದಿನ ಎಲ್ಲ ಅತಿಥಿಗಳು ಶ್ರೀಯುತ ಸುಧಾಕರ್ ಕಾಮತ್, ಸರ್ ನಿತ್ಯಾನಂದ ಮುಂಡೂರಿ, ಶ್ಯಾಮ್ ಪ್ರಸಾದ್ ಅಡ್ಡಂತರ್ಕ, ಅನಂತ್ NS ತಾವು ಇದನ್ನ ಇನಾಗ್ರೇಟ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಒಂದು ಚಪ್ಪಾಳೆಯ ಅಭಿನಂದನೆಯನ್ನ ಬಲ್ದೇವ್ ಗ್ರಾನೈಟ್ಸ್ ಮತ್ತು ಟೈಲ್ಸ್ ಸಂಸ್ಥೆಗೆ ತಾವು ಶುಭವನ್ನು ಹಾರೈಸಬೇಕು. ಸಭಾ ಕಾರ್ಯಕ್ರಮಕ್ಕಾಗಿ ವೇದಿಕೆಯ ಬಳಿ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶ್ರೀ ಶ್ಯಾಮ್ ಪ್ರಸಾದ್ ಅಡ್ಡಂತರ್ಕ, ಜೊತೆಯಲ್ಲಿ ಅನಂತ NS ಅಧ್ಯಕ್ಷರು, ಟ್ಯಾಕ್ಸ್ ಕೊಡಗು ಸಂಪಾದೆ ಅನಂತ್ NC ಇವರು ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಸುಮಾರು 15/10/2015 ಇಸವಿಯ 10ನೇ ತಿಂಗಳು 15ನೇ ತಾರೀಕಿನಂದು ಸುಳ್ಯದ ಈ ನಗರಿಗೆ ಬಲ್ದೇವ್ ಗ್ರಾನೈಟ್ಸ್ ಮತ್ತು ಟೈಲ್ಸ್ ಮೊದಲ ಹೆಜ್ಜೆಯನ್ನ ಇಟ್ಟಿರುತ್ತದೆ. ತದನಂತರ 2018ರಲ್ಲಿ ಕಡಬದಲ್ಲಿ ರಾಮದೇವ್ ಟೈಲ್ಸ್ ಮತ್ತು ಗ್ರಾನೈಟ್ ಸಂಸ್ಥೆ, ಇದೀಗ ಸುಳ್ಯದ ಪೈಚಾರಿನಿಂದ ಮುಂಭಾಗದಲ್ಲಿ ಗ್ರಾನೈಟ್ಸ್ ಮಹಾವಿಷ್ಣು ಗ್ರಾನೈಟ್ಸ್ ಪ್ರಾರಂಭಗೊಂಡಿದೆ 2022ನೇ ಇಸವಿಯಲ್ಲಿ. 3 ಸಂಸ್ಥೆಯನ್ನ ಸುಳ್ಯ ಮತ್ತು ಕಡಬದಲ್ಲಿ ಮುನ್ನಡೆಸಿಕೊಂಡು ಬರ್ತಾ ಇರುವಂತಹ ಶ್ರೀಯುತ ಸಂತೋಷ್ ಗೌಡ ಮತ್ತು ಅವರ ತಂಡ ಇದೀಗ ಸುಳ್ಯಕ್ಕೆ ಒಂದು ಹೊಸ ಟೈಲ್ಸ್ ಅನ್ನ ಪರಿಚಯವನ್ನ ಮಾಡ್ತಾ ಇದ್ದಾರೆ. 10ನೇ ವರ್ಷದ ಉತ್ಸವವನ್ನು ಆಚರಿಸುವಂತ ಈ ಸಂದರ್ಭದಲ್ಲಿ ಸ್ಮಾರ್ಟ್ ಐ ಗ್ಲೋಸಿ ಟೈಲ್ಸ್ 6x4 ಈ ಸೈಜಲ್ಲಿ ಇದು ಗ್ರಾಹಕರಿಗೆ ದೊರಕ್ತದೆ. 9 ಇಂಚಸ್ ದಪ್ಪದ 9 ಸೆಂಟಿಮೀಟರ್ ದಪ್ಪದ ಈ ಟೈಲ್ಸ್ 7 ಬಣ್ಣಗಳಲ್ಲಿ ಸುಳ್ಯದ ಗ್ರಾಹಕರಿಗೆ ಇಂದಿನಿಂದ ತೆರೆದುಕೊಳ್ಳಲಿಕ್ಕಿದೆ. ಉತ್ತಮವಾದಂತಹ ಸರ್ವಿಸ್ ಮತ್ತು ಸ್ಪರ್ಧಾತ್ಮಕ ದರ ಮತ್ತು ಯಾವುದೇ ರಾಜಿಗೊಳ್ಳದ ಕ್ವಾಲಿಟಿಯಲ್ಲಿ ಜನರನ್ನ ಮನಸೂರೆಗೊಂಡಂತಹ ಈ ಬಲ್ದೇವ್ ಟೈಲ್ಸ್ ಸಂಸ್ಥೆ 10 ವರ್ಷವನ್ನ ಈ ಸಂದರ್ಭದಲ್ಲಿ ಪೂರೈಸಿದೆ. ಈ ಸಂಸ್ಥೆಗೆ ಆಗಮಿಸಿರುವಂತಹ ಗಣ್ಯರನ್ನ ಒಂದೇ ಮಾತಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಆಗಮಿಸಿರುವಂತಹ ಉಳಿದ ಈ ಏನು ಟೈಲ್ಸ್ ವ್ಯವಹಾರ ಇದೆ, ಇದಕ್ಕೆ ಕೇವಲ ಇಂಜಿನಿಯರ್ ಇದ್ರೆ ಮಾತ್ರ ಸಾಕಾಗುವುದಿಲ್ಲ. ಇದಕ್ಕೆ ಮೇಸ್ತ್ರಿಗಳು, ಸಂಬಂಧಪಟ್ಟಂತಹ ಉದ್ಯಮದಲ್ಲಿ ಇರುವಂತಹ ಎಲ್ಲರನ್ನ ಅವರ ಇಂಜಿನಿಯರ್ಗಳನ್ನು ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಂಡಿದ್ದಾರೆ. ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಇಂದು ನಮ್ಮ ಜೊತೆ ಸೇರಿದ್ದಾರೆ. ಆಗಮಿಸಿರುವಂತಹ ಅತಿಥಿಗಳನ್ನ ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಸಂಸ್ಥೆಗೆ ಶುಭವನ್ನು ಹಾರೈಸಬೇಕು ಅಂತ ಹೇಳಿ ಹಿರಿಯರು ಸುಳ್ಯದ ಅನೇಕ ಧಾರ್ಮಿಕ ಸಂಸ್ಥೆಗಳನ್ನ ಮುನ್ನಡೆಸಿಕೊಂಡು ಸಾಮಾಜಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲರಿಗೂ ಸುಳ್ಯ, ಪುತ್ತೂರು, ಇಡೀ ಕರ್ನಾಟಕದಾದ್ಯಂತ ಹೆಸರನ್ನ ಮಾಡಿಕೊಂಡು ಸುಳ್ಯದ ಎಲ್ಲರಿಗೆ ಅಣ್ಣನಾಗಿರುವಂತಹ ಶ್ರೀಯುತ ನಿತ್ಯಾನಂದ್ ಮುಂಡೋಡಿ ಸರ್ ಇವರು ಈ ಸಂಸ್ಥೆಗೆ ಶುಭವನ್ನು ಹಾರೈಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ.
ಬಲದೇವ್ ಗ್ರಾನೈಟ್ಸ್ ಇದರ ಈ ಉದ್ಘಾಟನಾ ಒಂದು 6x4 ಇದರ ಗ್ರಾನೈಟ್ನ ಉದ್ಘಾಟನಾ ಈ ಸಮಾರಂಭದಲ್ಲಿ ನಮ್ಮನ್ನೆಲ್ಲ ಕರೆದಿದ್ದೀರಾ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅಂದರೆ ಇವರೆಲ್ಲ ಉದ್ಯಮಿಗಳು ಇದ್ದಾರೆ ನನ್ನ ಜೊತೆ, ಆದರೆ ನಾನು ಒಬ್ಬ ಕಸ್ಟಮರ್ ಅವರಿಗೆ. ಸುಮಾರು 2-3 ಬಾರಿ ಅವರ ಕೈಯಿಂದ ಟೈಲ್ಸ್ಗಳನ್ನು ತಗೊಂಡೋದ್ದರಿಂದ ನಾನು ಒಬ್ಬ ಗ್ರಾಹಕನಾಗಿ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಬೆಳೆಯತಕ್ಕಂಥ ನಗರ ಸುಳ್ಯ, ಇವತ್ತು ಅವಶ್ಯಕತೆಗಳು ಭಾಳಷ್ಟು ಮುಂದಿದೆ. ನಾನು KR ಗಂಗಾಧರ್ ಮಾತಾಡಿದಾಗ ಹೇಳಿದರು, ನಾವು ಮನೆ ಕಟ್ಟಿದ್ದು ಸ್ವಲ್ಪ ಮುಂದೆ ಆಯಿತು ಕಾಣ್ತದೆ, ಈಗ ಹೊಸತನದ ಟೈಲ್ಸ್ಗಳು ಬರ್ತಾ ಇದೆ ಅಂತೇಳಿ. ಹಾಗೆ ಆಗಿದೆ. ನಾನು ಸುಮಾರು 26 ವರ್ಷಕ್ಕೆ ಹಿಂದೆ ನನ್ನ ಮನೆ ನಿರ್ಮಾಣ ಮಾಡಿದ್ದೆ. ಆಗ ನಾವು ಟೈಲ್ಸ್ಗಳನ್ನು ಮಂಗಳೂರಿಂದ ತೆಗೆದುಕೊಂಡು ಬರತಕ್ಕಂಥ ಒಂದು ಕಾಲಘಟ್ಟ ಇತ್ತು. ಮಂಗಳೂರಿಂದ ಪಣಂಬೂರಲ್ಲಿ ಹೋಗಿ ಅಲ್ಲಿಂದ ತಗೊಂಡು ಬರತಕ್ಕಂಥ ಕಾಲಘಟ್ಟ. ಆದರೆ ಇವತ್ತು ಇದನ್ನು ಇಲ್ಲಿ ಸುಳ್ಯದಲ್ಲೇ ಕೊಡತಕ್ಕಂಥ ಮುಖಾಂತರ ಅದು ಸ್ಪರ್ಧಾತ್ಮಕ ದರದಲ್ಲಿ ಕೊಡತಕ್ಕಂಥದ್ದು. ವ್ಯಾಪಾರ ಕೂಡ ಇವತ್ತಿನ ಯುಗ ಸ್ಪರ್ಧಾತ್ಮಕ ಯುಗ. ಅದಕ್ಕೆ ನಾವು ಸರಿಯಾಗಿ ಸ್ಪಂದಿಸಬೇಕಾಗ್ತದೆ. ಸಂತೋಷ್ರವರು ಭಾಳ ಜನರನ್ನು ಅಟ್ರ್ಯಾಕ್ಟ್ ಮಾಡೋದರಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಜನರನ್ನು ಎಳೆಯತಕ್ಕಂಥ ಅವರ ಹತ್ರ ಶಕ್ತಿ ಇದೆ. ಒಮ್ಮೆ ಮಾತಾಡಿದರೆ ಅಲ್ಲಿಂದ ಇನ್ನೊಮ್ಮೆ ಅವರು ಅಲ್ಲಿ ಪರ್ಚೇಸ್ ಮಾಡಿ ಹೋಗತಕ್ಕಂಥ ವ್ಯವಸ್ಥೆ ಆಗತಕ್ಕಂಥ ಒಬ್ಬ ಉದ್ಯಮಿ. ಅಂಥ ಉದ್ಯಮಿಗೆ ಇವತ್ತು ಇಲ್ಲಿ ನಾವೆಲ್ಲ ಪ್ರೋತ್ಸಾಹ ಕೊಡತಕ್ಕಂಥದ್ದು ನಮ್ಮೆಲ್ಲ ಕರ್ತವ್ಯ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು 6x4 ಇವತ್ತು ಟೈಲ್ಸ್ಗಳನ್ನು ಅಳವಡಿಸತಕ್ಕಂಥ ಮುಖಾಂತರ ಒಂದು ರೂಮಿಗೆ ಹೆಚ್ಚಿನ ಅಂಶ ಎಷ್ಟು ಟೈಲ್ ಬೇಕಾಗಿತ್ತು ಸರ್? 150 ಸ್ಕ್ವೇರ್ ಫೀಟ್. ಅಂದರೆ ಸುಮಾರು ಒಂದು 10 ಟೈಲ್ಸ್ಗಳನ್ನು ತಗೊಂಡು ಹೋದರೆ ಸಾಧಾರಣ ಒಂದು ರೂಮಿಗೆ ಬರತಕ್ಕಂಥ ವ್ಯವಸ್ಥೆ. ಮುಂದೆ ಅದನ್ನು ಫುಲ್ಲು ಕಂಪ್ಲೀಟ್ ರೂಮ್ಗಳಿಗೆ ಹಾಕಬೇಕಿದ್ರೆ ಅದೇ ಒಂದು ದೊಡ್ಡ ಕೆಲಸ ಆಗ್ತಿತ್ತು ಅಂತ ಇಲ್ಲೆಲ್ಲ ಹಾಕತಕ್ಕಂಥವ್ರು ಇದ್ದಾರೆ. ಟೈಲ್ಸ್ಗಳನ್ನು ಅಳವಡಿಸಲಿಕ್ಕತಕ್ಕಂಥವ್ರು, ಅವರನ್ನು ಕೂಡ ಇವತ್ತು ಇಲ್ಲಿ ಕರೆದಿದ್ದೀರಾ. ಇಂಥ ಒಂದು ಕಾರ್ಯಕ್ರಮ ಇದು ನಾವು ಶುಭವನ್ನು ಕೋರ್ತೇವೆ ಅಷ್ಟೇ. ಇದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ನಡೀಲಿ. ಇದು ಇವತ್ತು ಚೆನ್ನಕೇಶವ ದೇವರು ನಿಮಗೆ ಹೆಚ್ಚಿನ ಶಕ್ತಿ ಕೊಡಲಿ. ಈ ಉದ್ಯಮದಿಂದ ಇನ್ನೂ ಹೆಚ್ಚು ಬೆಳೆಯತಕ್ಕಂಥ ವ್ಯವಸ್ಥೆ ಆಗಲಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳಿ, ನನಗೆ ಅಳಿಯನಾಗಿರಬೇಕು, ಅಳಿಯನಾಗಿ ಇರತಕ್ಕಂಥ ಸಂತೋಷ್ ಮತ್ತು ಅವರ ತಂಡ ಅವರಿಗೆಲ್ಲರಿಗೆ ಮನೆಯವರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗ್ತಾ ಇದ್ದೇನೆ. ಒಂದು ಉದ್ಯಮ ಯಶಸ್ಸುಗೊಳಿಸಬೇಕಾದ್ರೆ ಅದರ ಹಿಂದೆ ತುಂಬ ಪ್ರಯತ್ನ ಬೇಕು. ಅಂಥ ಒಂದು ಪ್ರಯತ್ನವನ್ನು ಶ್ರೀಯುತ ಸಂತೋಷ್ ಅವರು ಮಾಡಿ ಈ ಉದ್ಯಮವನ್ನು 10 ವರ್ಷಕ್ಕೆ ಬೆಳೆಸಿಕೊಂಡು ಬಂದಿದ್ದಾರೆ. ಅವರ ಈ ಉದ್ಯಮವು ಇನ್ನೂ 100 ವರ್ಷಕ್ಕೂ ಹೆಚ್ಚು ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ನಾನು ಸಹ ಹಾಗೆ ಅವರ ಒಂದು ಪ್ರಥಮ ಗ್ರಾಹಕ ಮಾತ್ರ ಅಲ್ಲ, ಪ್ರಾರಂಭದಲ್ಲಿ ಅವರ ಪರಿಚಯ ಆಯಿತು ಹೇಗೆ ಅಂದರೆ, ನಮ್ಮಲ್ಲಿ ಅಡ್ಕಾರ್ನಲ್ಲಿ ಅವರೊಂದು ಸಣ್ಣ ನಮ್ಮ ರೂಮನ್ನು ಪಡ್ಕೊಂಡು ಈ ಟೈಲ್ಸನ್ನು ಇಡ್ಲಿಕ್ಕೆ ಒಂದು ಗೋಡನ್ ಆಗಿ ಉಪಯೋಗಿಸ್ತಾ ಇದ್ದರು. ಹಾಗೆ ಅವರು ಬೆಳೆಯುತ್ತಾ ಇಲ್ಲಿ ಈ ಒಂದು ಸಂಸ್ಥೆಯನ್ನು ಇಲ್ಲಿ ಸ್ಥಾಪಿಸಿದರು. ಒಳ್ಳೆಯ ರೀತಿಯಲ್ಲಿ ಅವರು ನಮಗೆ ಗ್ರಾಹಕರಿಗೆ ಸೇವೆಯನ್ನು ನೀಡ್ತಾ ಒಳ್ಳೆಯ ಕಾಂಪಿಟೇಟಿವ್ ರೇಟ್ನಲ್ಲೇ ಸಹ ನೀಡ್ತಾ ಇದ್ದಾರೆ. ಇವರ ಈ ಸಂಸ್ಥೆಯು ಇನ್ನೂ ಸಹ ಒಳ್ಳೆಯ ಉತ್ತಮ ರೀತಿಯಲ್ಲಿ ಬೆಳೆಯಲಿ, ಅವರಿಗೆ ಅವರ ಕುಟುಂಬಕ್ಕೆ ಆ ಭಗವಂತನು ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತೇಳಿ ಪ್ರಾರ್ಥಿಸುತ್ತಾ ಈ ಅವಕಾಶಕ್ಕಾಗಿ ವಂದಿಸ್ತೇನೆ. ಮತ್ತೊಮ್ಮೆ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಸಂತೋಷ್ ನಮ್ಮದೇ ಹುಡುಗ, ಆದ್ದರಿಂದ ಜಾಸ್ತಿ ಹೇಳಿದಿರೋದು ಅತಿಶಯೋಕ್ತಿ ಅಂತ ಆಗಬಹುದು. ನಮ್ಮ ಅಣ್ಣನ ಅಳಿಯ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದವರು ಬ್ಯಾಂಕ್ ಉದ್ಯೋಗವನ್ನೆಲ್ಲ ಬಿಟ್ಟು ಸ್ವಂತ ಈ ಗ್ರಾನೈಟ್ ಉದ್ಯಮಕ್ಕೆ ಕಾಲಿಟ್ಟವರು. ಗ್ರಾನೈಟಿನ ಅಲ್ಲಿ ಜಿಗಣಿ ಏರಿಯಾದಲ್ಲಿ ಈ ಗ್ರಾನೈಟ್ ಅಂದರೆ ಅದು ಇಡೀ ಸ್ಟ್ರೀಟೇ ಗ್ರಾನೈಟ್. ಅಂಥ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅನುಭವ ಹೊಂದಿದ್ದರಿಂದ ಅವರು ನಾನು ಇನ್ನು ಬೆಂಗಳೂರು ಏಕೆ ಅಂತೇಳಿ ಸುಳ್ಯದಲ್ಲಿ ಈ ಗ್ರಾನೈಟ್ ಸಂಸ್ಥೆಯನ್ನು ಇಲ್ಲಿ ಸ್ಥಾಪಿಸಿದವರು. ನನಗೆ ನೆನಪಿದೆ ಆ ದಿನಗಳಲ್ಲಿ ಏನು ಹೆಸರಿಡಬೇಕು ಅಂತ ಎಲ್ಲ ಚರ್ಚೆ ಬಂದಾಗ ನಿಮ್ಮ ತಂದೆ ತಾಯಿಗಳ ಹೆಸರಿಡಿ ಅಂತ ಸಲಹೆ ಕೊಟ್ಟಿದ್ದೆ ನಾನು.
ಬಲದೇವ್ ಅಂದರೆ ಬಾಲಕೃಷ್ಣ ಅಂತ ತಂದೆ ಹೆಸರು, ದೇವಕಿ ತಾಯಿ ಹೆಸರು. ಇಬ್ಬರನ್ನು ನೆನೆಸಿಕೊಂಡು ಅವರು ಈ ಬಲದೇವ್ ಗ್ರಾನೈಟ್ಸನ್ನು ಸ್ಥಾಪಿಸಿದ್ದಾರೆ. ಅವರ ಆಶೀರ್ವಾದ ಅವರೀಗ ಇಲ್ಲದಿದ್ದರೂ ಅವರ ಮೇಲೆ ಯಾವಾಗಲೂ ಇದೆ. ಈ ಯಶಸ್ಸು ಅವರ ಒಂದು ಆಶೀರ್ವಾದದ ಒಂದು ಫಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿ ನಾನು ಇನ್ನೊಬ್ಬರನ್ನು ನೆನಪಿಸಿಕೊಳ್ಳೋದು ಯಶವಂತ್ ಕುದುಂಗು ಅವರನ್ನು. ಇಲ್ಲಿ ಈ ಜಾಗ ಅವ್ರದ್ದು, ಅದು ಯಶವಂತ್ ಕುದುಂಗು ಅವ್ರದ್ದು. ಅವರ ಬಳಿ ನಾವು ಹೋಗಿ ನಾವು ಹೀಗೀಗ ಒಂದು ಗ್ರಾನೈಟ್ಸ್ ಉದ್ಯಮವನ್ನು ಪ್ರಾರಂಭಿಸ್ತಾರೆ ಅಂತ ಹೇಳುವಾಗ ಅವರು ಇದನ್ನು ಬಹಳ ಕಂಪ್ಯಾರಿಟಿವ್ಲಿ ಕಡಿಮೆ ಒಂದು ದರಕ್ಕೆ ನಮಗೆ ಇದನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ. ಅವರು ಈಗ ಇಲ್ಲ ಬಾಬಾ, ನಮಗೆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೇನೆ. ಗ್ರಾನೈಟ್ ಉದ್ಯಮದಿಂದ ಸಂತೋಷ್ ಅವರು ನಿಧಾನಕ್ಕೆ ಈ ಟೈಲ್ಸ್ ಕ್ಷೇತ್ರಕ್ಕೆ ಕಾಲಿಟ್ಟವರು. ನನಗೆ ಗೊತ್ತಿದ್ದ ಹಾಗೆ ಈ ಉದ್ಯಮದಲ್ಲಿ ಬೇಕಾದಂಥ ಒಂದು 3-4 ಅಂಶಗಳೇನೆಂದರೆ, ಒಂದು ವೆರೈಟಿ. ನಮಗೆ ಕಸ್ಟಮರ್ ಬಂದರೆ ಅವನನ್ನು ತೃಪ್ತಿಪಡಿಸುವಂಥ ಎಲ್ಲ ವೈವಿಧ್ಯಮಯವಾದಂಥ ಟೈಲ್ಸ್ಗಳು ಬೇಕು. ಅವನಿಗೆ ಖುಷಿ ಆಗಬೇಕು. ಶೋರೂಮ್ ಬಂದ ಕೊಳ್ಳಿ ಇದು ನನ್ನ ಮನೆಗೆ ಬೇಕು ಅಂತ ಆ ವೆರೈಟಿ ಇರಬೇಕು. ಅದು ಸಂತೋಷ್ ಕೊಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇನ್ನೊಂದು ನಾವೀನ್ಯತೆ, ಅದು ಹೊಸತನ ಇರಬೇಕು ಅದರಲ್ಲಿ. ಇದು ಈ ಟೈಲ್ಸ್ ಎಲ್ಲ ಒಂದು 3-4 ವರ್ಷದಲ್ಲಿ ಫ್ಯಾಷನ್ ಎಲ್ಲ ಔಟ್ಡೇಟೆಡ್ ಆಗ್ತದೆ. ಹೊಸ ನಾವೀನ್ಯತೆ ಇದೆ, ಅದನ್ನು ಕೂಡ ನೀಡಲಿಕ್ಕೆ ಸಂತೋಷ್ ಅವರು ಪ್ರಯತ್ನಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾದ್ದು ಸರ್ವಿಸ್. ನಮಗೆ ಟೈಲ್ಸ್ ಕೊಟ್ಟರೆ ಸಾಲದು, ಆ ಟೈಲ್ಸನ್ನು ಫಿಕ್ಸಿಂಗ್ ಮಾಡುವಂಥ ಲೇಬರರ್ಸನ್ನು ಕೂಡ ಒದಗಿಸುವಂಥ ಒಂದು ಹೊಣೆಗಾರಿಕೆ ಇದೆ. ಅದಕ್ಕೆ ಶಾಮಣ್ಣನಂಥವರು ಕೂಡ ಅವರಿಗೆ ಕೈ ಜೋಡಿಸಿದ್ದಾರೆ. ಇವರು ಟೈಲ್ಸ್ ಫಿಕ್ಸ್ ಮಾಡುವಂಥ ಎಕ್ಸ್ಪರ್ಟ್ಸನ್ನು ಕೂಡ ನಮಗೆ ನೀಡ್ತಾರೆ. ಆ ಮೂಲಕ ಜನರಿಗೆ ಒಂದು ಸೇವೆಯನ್ನು ಕೊಡಲಿಕ್ಕೆ ಸಂತೋಷ್ ಪ್ರಯತ್ನಿಸ್ತಾ ಇದ್ದಾರೆ. ಅವರ ಪ್ರಯತ್ನ ಸಫಲ ಆಗ್ತಾ ಇದೆ. ಈ ಉದ್ಯಮ ಬೆಳೆದಿದೆ, ಸಾಕಷ್ಟು ದೊಡ್ಡದಾಗಿ ಬೆಳೆದಿದೆ. ಆರಂಭದ ಹಂತದಲ್ಲಿ ಹೇಗಿತ್ತು ನೀವೇ ಹೆಚ್ಚಿನವರು ನೋಡಿದ್ದೀರಿ. ಈಗ ಅದು ಸ್ವಲ್ಪ ಸುಸಜ್ಜಿತವಾಗಿ ಬೆಳೆದಿದೆ. ಇದು ಇನ್ನಷ್ಟು ಬೆಳೀಲಿ. ಬೇರೆ 1-2 ಕಡೆಗಳಲ್ಲಿ ಕೂಡ ಇವರ ಬ್ರ್ಯಾಂಚನ್ನು ಸ್ಥಾಪನೆ ಮಾಡಿದ್ದಾರೆ. ಇಡೀ ಬಲದೇವ್ ಗ್ರಾನೈಟ್ಸ್ ಈ ಉದ್ಯಮ ಇಡೀ ತಾಲೂಕಿನಾದ್ಯಂತ ಪಸರಿಸಲಿ. ಸಂತೋಷ್ ಒಂದು ದೊಡ್ಡ ಉದ್ಯಮಿಯಾಗಿ ಬೆಳೆಯಲಿ ಅಂತ ನಾನು ಸ್ಥಳೀಯ ಚೆನ್ನಗೇಶ ದೇವರನ್ನು ಮತ್ತು ನಮ್ಮ ಸೀಮೆ ದೇವರಾದ ಮಲ್ಲಿಕಾರ್ಜುನನ್ನು ಪ್ರಾರ್ಥಿಸಿ ಅವರಿಗೆ ಶುಭ ಕೋರ್ತಾ ಇದ್ದಾರೆ. ವಂದನೆಗಳು. ಬಲದೇವ್ ಸಂತೋಷಣ್ಣ ಅವರು ಪ್ರಾರಂಭದಿಂದಲೇ ನಮಗೆ ಪರಿಚಯ. ಇಲ್ಲಿ ಉದ್ಯಮ ಸ್ಟಾರ್ಟ್ ಮಾಡುವಾಗ ಬೆಂಗಳೂರಲ್ಲಿ ಅವರ ಗ್ರಾನೈಟ್ಗೆ ವ್ಯವಹಾರದ ಬಗ್ಗೆ ಸ್ವಲ್ಪ ನಮಗೆ ಅರಿವಿತ್ತು. ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಆಗಿದೆ ಆ ಸಂದರ್ಭದಲ್ಲಿ ಕೂಡ. ಹಾಗೆ ಇಲ್ಲಿ ಬಂದ ನಂತರ ಪ್ರಾರಂಭದಲ್ಲಿ ಅವರು ಗ್ರಾನೈಟ್ ಪ್ರಾರಂಭ ಮಾಡಿದರು. ಆನಂತರ ಟೈಲ್ಸಿಗೆ ಶಿಫ್ಟ್ ಆದರು. ಈಗ ಟೈಲ್ಸಲ್ಲಿ ಕೂಡ ಹಾಗೆ ಪ್ರಾರಂಭದಲ್ಲಿ 2x2 ಮತ್ತು 2x4ಗೆ ಹೋದರು. ಈಗ ಹೊಸದಾಗಿ ಸುಳ್ಳ್ಯಕ್ಕೆ ಒಂದು 6x4ನ ಒಂದು ಪರಿಚಯ ಮಾಡಿಸಿದ್ದಾರೆ ಪ್ರಥಮ ಬಾರಿಗೆ. ಹಾಗೆ ಅವರಿಗೆ 10ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಅವರ ಈ ಹೊಸ ಒಂದು ಸೀರೀಸನ್ನು ಬಿಡುಗಡೆ ಮಾಡಿ ಅದರಲ್ಲಿ ಕೂಡ ಒಳ್ಳೆಯ ವ್ಯವಹಾರ ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸಿ ಅವಕಾಶಕ್ಕಾಗಿ ವಂದನೆಗಳು. ನಾನು ದೀಪು ಅಂತಲೇ ಹೇಳೋದು. ಯಾಕಂದರೆ ನಾವು ತುಂಬ ವರ್ಷದಿಂದ ಅವನ ಬಾಲ್ಯದಿಂದನೇ ನಾನು ಕಂಡುಕೊಂಡಿದ್ದವನು. ನಾನು ಅವನ ಅಪ್ಪ, ಅವನು ನನಗೆ ಮಗ, ನನ್ನ ಡಬ್ಬಲ್ಲಿದ್ದಾನೆ ಅವನು, ಆದರೂ ನನ್ನ ಮಗ ಅವನು. ಅದೇನಿದ್ರು ಹಲವು ಉದ್ಯಮಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ಅವನು ಮಿಂಚಿನಂತೆ ಕೈಯಾಡಿಸಿ ಕುಶಾಲನಗರದಿಂದ ಪ್ರಾರಂಭ ಆಗಿ ಬೆಂಗಳೂರಿನಲ್ಲಿ ಬ್ಯಾಂಕಿಂಗಿನ ಮೊದಲುಗೊಂಡು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಪಾರ ಅನುಭವವನ್ನು ಗಳಿಸಿದಂಥ ಯುವಕ. ಅದಾದ ಬಳಿಕ ಜಿಗಣಿಯಲ್ಲಿ ಮಾಸ್ಟರ್ ಹೇಳಿದಾಗೆ ಜಿಗಣಿಯಲ್ಲಿ ಗ್ರಾನೈಟ್ ಉದ್ಯಮದವರೊಂದಿಗೆ ಸೇರಿ ಅದು ಹೆಚ್ಚು ಕಡಿಮೆ ಮಾರ್ವಾಡಿಗಳ ಸಹವಾಸ ಎಷ್ಟು ಚೆನ್ನಾಗಿ ಅವನಲ್ಲಿ ಇದೆ ಅಂತ ಹೇಳುವಂಥದ್ದು ನಾವೆಲ್ಲ ಅವನಲ್ಲಿ ಇಲ್ಲಿ ವ್ಯಾಪಾರ ಮಾಡೋರು ನೋಡ್ತಾ ಇದ್ದೇವೆ. ಅವನು ಆ ನಿಟ್ಟಿನಲ್ಲಿ ಅವರ ಸಹವಾಸದಿಂದ ಆ ಜಾಣ್ಮೆಯನ್ನು ಮತ್ತು ವ್ಯಾಪಾರದ ಬುದ್ಧಿಯನ್ನು ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಅದನ್ನು ಗಳಿಸ್ಕೊಂಡು ಬಂದು ಅದನ್ನು ಇಡೀ ನಾವು ನಮ್ಮ ಮಾಸ್ಟರ್ ಹೇಳಿದಾಗೆ ಹೊರಗಡೆ ಎಲ್ಲ ಹೋಗಿ ಗ್ರಾನೈಟ್ ತರುವಂಥ ಅಥವಾ ಟೈಲ್ಸ್ ತರುವಂಥ ವ್ಯವಸ್ಥೆಯಿಂದ ಇವತ್ತು ಸುಳ್ಯಕ್ಕೆ ಒಂದು ಬ್ರ್ಯಾಂಡ್ ಆಗಿ ಮಾಡುವ ರೀತಿಯಲ್ಲಿ ಬಲದೇವ್ ಗ್ರಾನೈಟ್ಸು ನಾವು ಎಲ್ಲಿ ನೋಡಿದರೂ ಕೂಡ ಅಷ್ಟು ವ್ಯಾಪಕವಾಗಿ ಪ್ರಶಂಸೆಗೆ ಪಾತ್ರರಾಗಿರುವಂಥ ಒಂದು ವ್ಯವಸ್ಥೆಯನ್ನು ಅವನಲ್ಲಿ ಮಾಡಿದ್ದಾನೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಅವನನ್ನು ಅಭಿನಂದಿಸಲೇಬೇಕು. ಅದರ ಜೊತೆಗೆ
ನಾನು ವೈಯಕ್ತಿಕವಾಗಿ ನಾನು ಕೂಡ ನಮ್ಮ ಇಲ್ಲಿಂದ ಗ್ರಾಹಕ, ಅವನ ಚಿಕ್ಕಪ್ಪ ಆದರೂ ಗ್ರಾಹಕ. ನಾವು ಸುಮಾರು ಒಂದು 25 ಲಕ್ಷದಷ್ಟು ಮೆಟೀರಿಯಲ್ ಇಲ್ಲಿಂದ ತಗೊಂಡು ಹೋಗಿದ್ದೇವೆ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತೆ, ಸಂಪಾಜೆಗೆಲ್ಲ ಇಲ್ಲಿಂದಲೇ. ಗುಣಮಟ್ಟ ಮತ್ತು ಇದರಲ್ಲಿ ಯಾವುದೇ ರಾಜಿ ಇಲ್ಲದೆ ಬರೀ ಒಂದು ಸಲ ಮಾತ್ರ ಬಂದು ನಾವು ನೋಡಿ ವಿಚಾರಿಸಿದ್ದಲ್ಲದೆ ಮತ್ತೆ ದೀಪ್ ಹೇಳಿದ್ದನ್ನೇ ತಗೊಂಡು ಹೋಗಿದ್ದು ನಾವು ಎಲ್ಲ ಪ್ರತಿ ಬಾರಿಯೂ ಇಂಥದ್ದು ತಗೊಳ್ಳಿ ಅಂತ ಹೇಳಿದ್ರೆ ಅಂಥದ್ದೇ ತಗೊಂಡು ಹೋಗುವಷ್ಟು ವಿಶ್ವಾಸ ಅವನ ಈ ಇಲ್ಲಿನ ಪ್ರಾಡಕ್ಟ್ಗಳ ಮೇಲೆ ಇದ್ದ ಹಿನ್ನೆಲೆಯಲ್ಲಿ ಒಂದಷ್ಟು ವ್ಯಾಪಾರವನ್ನು ನಾವು ಮಾಡಿದ್ದೇವೆ. ಹಾಗೆ ನನಗೂ ನನ್ನ ಮನೆಗಿದ್ದ ಗ್ರಾನೈಟನ್ನು ಫ್ರೀ ಕೊಟ್ಟಿದ್ದಾನೆ ಅವನು. ಅದನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಮುಂಚೆ, ಯಾಕೆಂದರೆ ಇದಕ್ಕೆ ಕೊಟ್ಟದಲ್ಲ, ಅದಾಗ ನಾವು ಅಷ್ಟು ಒಡನಾಟ ಇದ್ದ ಹಿನ್ನೆಲೆಯಲ್ಲಿ ಮುಂದೆ ಅಷ್ಟು ಸಂಪರ್ಕವನ್ನು ಮಾಡಿಕೊಂಡಿದ್ದದ್ದು. ಈಗ ದೀಪು ಬಹುಶಃ ಸುಳ್ಯದಲ್ಲಿ ನಾವು ಆಗ ನೆನೆಸದ ರೀತಿಯಲ್ಲಿ ಎದ್ದು ನಿಂತಿದ್ದಾನೆ, ಗೆದ್ದು ಬೀಗಿದ್ದಾನೆ. ಹಾಗಾಗಿ ಮುಂದಿನ ಒಂದಷ್ಟು ಉದ್ಯಮಗಳನ್ನು ಪ್ರಾರಂಭ ಮಾಡುವುದರ ಜೊತೆಗೆ ಹಲವು ಈಗ ನಾವೀಗ ಊರಿಂದ ಫೋನ್ ಮಾಡೋದು, ಯಾವುದಾದ್ರೂ ಗಣೇಶೋತ್ಸವನ ಅಥವಾ ಯಾವುದಾದ್ರು ಇದ್ರೆ ದೀಪ ಒಂದು 5,000 ಹಾಕುವಂತ ಅಷ್ಟೇ, ಬೇರೆ ಏನು ಹೇಳುವಂಥದ್ದಿಲ್ಲ. ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾನೆ. ತಾನು ಗಳಿಸಿದ್ದರಲ್ಲಿ ಒಂದಷ್ಟನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಾ ಇರುವ ನಮ್ಮ ಸ್ನೇಹಿತ ದೀಪು, ಅವ ಕೈ ಹಾಕಿದಂಥ ಎಲ್ಲ ಉದ್ಯಮಗಳು ಯಶಸ್ವಿಯಾಗಲಿ ಮತ್ತು ಮುಂದೆ ಇನ್ನಷ್ಟು ಬೆಳೆದು ನಿಲ್ಲುವಂಥ ಅನುಗ್ರಹ ದೇವರವನಿಗೆ ಕೊಡ್ಲಿ ಅಂತ ಹಾರೈಸ್ತಾ ಎರಡು ಮಾತು ಮುಗಿಸ್ತೇನೆ. ವಂದನೆಗಳು. ನೋಡಿದಲ್ಲ, ನೀವೇನಾದ್ರೂ ಮನೆ ಕಟ್ತಾ ಇದ್ರೆ ಅಥವಾ ಏನಾದ್ರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ಲಾನ್ ಮಾಡ್ತಾ ಇದ್ರೆ ನಮ್ಮ ಸುಳ್ಯದ ಈ ಒಂದು ಮೊಗರ್ಪಣೆ ಬಲ್ದೇವ್ ಗ್ರಾನೈಟ್ ಅಂಡ್ ಟೈಲ್ಸ್ ಗೆ ವಿಸಿಟ್ ಮಾಡಿ. ಯಾಕೆಂತ ಹೇಳಿದ್ರೆ ಕಡಿಮೆ ರೇಟ್ ನಲ್ಲಿ ಉತ್ತಮ ಕ್ವಾಲಿಟಿಯ ಒಳ್ಳೆಯ ಕಡಿಮೆ ರೇಟ್ನ ಟೈಲ್ಸ್ ಅಂಡ್ ಗ್ರಾನೈಟ್ಗಳು ಸಿಗ್ತಾವೆ. ಆನ್ ದಿ ವೇ ಹೋದಾಗ ರೋಡ್ ಸೈಡ್ ಈ ಒಂದು ಗ್ರಾನೈಟ್ ಅಂಡ್ ಟೈಲ್ಸ್ ಮಳಿಗೆ ಸಿಗುತ್ತೆ. ನಿಮ್ಗೆ ಬಂದು ಮಾತಾಡ್ಸ್ಕೊಂಡು ಹೋಗಿ ಕಡಿಮೆ ರೇಟಿಗೆ ಎಲ್ಲ ಐಟಮ್ಗಳು ಸಿಗುವಂತದ್ದು. ಹಾಗಾಗಿ ಕಡಿಮೆ ರೇಟಿಗೆ ಟೈಲ್ಸ್ ಅಂಡ್ ಗ್ರಾನೈಟ್ಗಳು ನಮ್ಮ ಸುಳ್ಯದಲ್ಲಿ ಸಿಗುತ್ತೆ. ದೂರದ ಊರಂತ ಮಂಗಳೂರು ಅಥವಾ ಕಾಸರಗೋಡಿಗೆ ಹೋಗೋದೇ ಬೇಡ, ಇಲ್ಲಿಗೆ ಬಂದ್ಬಿಡಿ ಅಂತ ರೆಫರ್ ಮಾಡ್ತಾ ಕ್ಯಾಂಪರ್ಸ್ ಕೌಶಿಕ್ ರಿಪೋರ್ಟರ್ ಶ್ರೀ ಸಂಪಾತಿ, ನಾನು ಪೂಜೆ ಶ್ರುತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.